ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ವಿಡಿಯೋ ತುಂಬಾ ಮಜವಾಗಿದೆ ನೋಡಿ. ಮಹಾಮಾಯೆ ಕಣ್ಮುಚ್ಚೋ. ನಾನು ಹೇಳ್ಕೊಡ್ತಾ ಇದ್ದೀನಿ, ನೀನು ಕಣ್ಮುಚ್ಚೋ. ಹೇಳ ಸರಿ. ಸರಿ ನಮಸ್ತೆ ಕಣ್ಮುಚ್ಚ. ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹೇಳಿ ಇವಾಗ ಸರಿಗಮ್ಮಪ್ಪ ಹೇಳು. ಸಾ ರಿ ಗ ಮ ಪ ದ ನಿ ಸ ಸಾ ನೀ ದ ಪ ಮ ಗ ರೇ ಸಾ. ಗುಡ್ ಜಾಬ್. ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಚರಿಗೆ ರಜಾ ಬಿಟ್ಟಿದೆ. ಸೊ ಇವಾಗ ಚರಿಗೆ ಸಮ್ಮರ್ ಹಾಲಿಡೇಸ್ ಆ್ಯಂಡ್ ನನ್ನ ಹಸ್ಬೆಂಡ್ ಒಂಥರ ಓಟ್ಸ್ ಮತ್ತು ಮೊಳಕೆಗೆ ಬರ್ಸಿದ್ದಂಥ ಹೆಸರು ಕಾಳು ತಿಂತಾಯಿದ್ದಾರೆ. ನಾನು ಓನ್ಲಿ ಓಟ್ಸ್ ತಿಂತಾಯಿದ್ದೀನಿ. ಚರಿಗೆ ಬ್ರೆಡ್ ಆಮ್ಲೆಟ್ ಬೇಕು ಅಂತಂದು ಸೊ ಅವಳಿಗೆ ಮಾಡಿಕೊಟ್ಟೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಎಲ್ಲಿ ನೋಡಿದರೂ ಇದೇ ಥರ ಇರುತ್ತೆ. ಸೊ ಅವಳಿಗೆ ಏನು ಅನಿಸುತ್ತಾ ಏನೋ ಗೊತ್ತಿಲ್ಲ, ಕ್ಲೀನಾಗಿರೋ ಮನೆ ಆಗಿರೋಕ್ಕೆ ಬಿಡೋದೇ ಇಲ್ಲ. ಎಲ್ಲ ಕಿತ್ತಾಕಿ ಎಲ್ಲ ಮನೆ ತುಂಬ ಹರಡಿ ಅದು ಹಾಗೆ ಇರಬೇಕು. ಮತ್ತೆ ಕ್ಲೀನ್ ಮಾಡಿದರೆ ಮತ್ತೆ ಅದು ಅದೇ ಥರ ಯಥಾಸ್ಥಿತಿಗೆ ಬರುತ್ತೆ. ಸೊ ಅದು ನೋಡೋಕ್ಕೆ ನನಗನ್ಸು ಮೈ ಗಾಡ್ ಮತ್ತು ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ನೋಡಲ್ ಮಿಸ್ ನೋಡು, ಮಿಸ್ ಕ್ಲೀನ್ ಮಾಡು. I'm going to, but I'm just watching the view. Watching the view? Go clean it up. Let's be patient, calm, be safe. ಇವಾಗಿನ ಮಕ್ಕಳು ಹೇಗೆ ಅಂತ ನಮಗೆ ಬುದ್ಧಿ ಹೇಳ್ತಾರೆ. ಜಸ್ಟ್ ಬಿ ಪೇಷಂಟ್, ತಾಳ್ಮೆ ಇರಲಿ, ಕಾಮಾಗಿರು, ಸಮಾಧಾನವಾಗಿರು ಅಂತ ನನಗೆ ಹೇಳ್ತಾ ಇದ್ದಾಳೆ. ಅಂದ್ರೂ ನಾನು ಅವಳ ಕೈಯೆಲ್ಲ ಎಲ್ಲ ಕ್ಲೀನ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಟ್ಸ್ ರಿಯಲಿ ಹಾರ್ಡ್. ಅಷ್ಟು ಸುಲಭ ಇಲ್ಲೇ ಇಲ್ಲ ಪ್ರತಿಯೊಂದನ್ನು ಕ್ಲೀನ್ ಮಾಡಿಸೋವಂಥದ್ದು. ಯಾಕೆಂದರೆ ಹರಡೋದು ಮಿಸ್ ಮಾಡೋದು ಎಷ್ಟು ಈಸಿ ಅಲ್ವಾ, ತೆಗೆದಿಡೋದು ಕಷ್ಟ. ಸೊ ಅದು ಗೊತ್ತಾಗಲಿ ಅವಳಿಗೆ ಅಂತಲೇ ನಾನು ಅವಳ ಕೈಯಲ್ಲೇ ಮಾಡಿಸೋದು. ಕೆಲವೊಂದನ್ನು ನಾನು ತೆಗಿತೀನಿ, ಕೆಲವೊಂದನ್ನು ಅವಳ ಹತ್ರನೇ ತೆಗ್ಸೋಣ ಅಂತ. ಸೊ ರಿಯಲಿ ಸಾಕಾಗಿದೆ ನನಗೆ. ಆ್ಯಂಡ್ ನನ್ನ ಹಸ್ಬೆಂಡ್ ನನಗೆ ಹುಷಾರಿಲ್ಲ ಅಂತ ಕಷಾಯ ಮಾಡಿಕೊಟ್ಟಿದ್ದಾರೆ. ನಿಮಗೆ ಗೊತ್ತಾಯ್ತಲ್ಲ, ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾನು. ಸೊ ಈಗ ಒಂಚೂರು ವಾಯ್ಸ್ ಬೆಟರ್ ಆಗ್ತಾ ಇದೆ, ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ. ಸೊ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಲ್ಲ ಎಲ್ಲ ಹಾಕಿ ಕಷಾಯ ಮಾಡಿಕೊಟ್ಟಿದ್ರು. ಚರಿಯಮ್ಮಂದ ಇನ್ನೊಂದು ಅವತಾರ ನೋಡ್ತಾ ಇರ್ಬೋದು. ಅದು ಒಂದು ಇದು ಸಿಕ್ಕಿದೆ ಬ್ಯಾಗ್, ಅದಕ್ಕೆ ಉಲ್ಟಾ ಹಾಕ್ಕೊಂಡು ಈ ಥರ ಹುಡುಗಿ ಇದು ಚಿತ್ರ ಬರ್ಕೊಂಬಂದಿದ್ದಾಳೆ. ನನಗಂತೂ ಸಖತ್ ಆಶ್ಚರ್ಯ ಆಯಿತು, ಎಷ್ಟು ಇನ್ನೋವೇಟಿವ್ ಆಗಿ ಅವಳು ಥಿಂಕ್ ಮಾಡಿ ಈ ಥರ ಹಾಕೊಂಬಂದಿದ್ದಾಳೆ ಅಂತ. ಸೊ ಕ್ರಿಯೇಟಿವ್. I know. You know that? Yeah, I made it. I had an idea, so I made it. Oh, that is so cute. ಈ ಕಡೆ ತಿರುಗಿಸೋದು ನೀನು, ಕಡೆ ಹೋಯ್ತು. You can see me?
Yeah. Look at me. Cute. I know. So innovative, Cherry. I am. I can turn my head backwards. Oh, really? Oh my God, your head turned backwards now? Yes. I'm real, but I can't turn too much backwards. ಈಗಿನ ಮಕ್ಕಳು ತಲೆ ಎಷ್ಟು ಚೆನ್ನಾಗಿ ಎಷ್ಟು ಫಾಸ್ಟಾಗಿ ಓಡ್ತಾ ಇರುತ್ತೆ ಅಂತಂದರೆ ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅಷ್ಟು ಫಾಸ್ಟಾಗಿ ಓಡ್ತಿರುತ್ತೆ, ಅಷ್ಟು ಇನೋವೇಟಿವ್ ಆಗಿ ಥಿಂಕ್ ಮಾಡ್ತಾರೆ. ಸೊ ನಾನು ಅವಳಿಗೆ ಅದೇ ಮಾಡ್ತೀನಿ ಅಂತ ಬೈದೆ. ಅದಕ್ಕೆ ಹೋಗ್ಬಿಟ್ಟು ಸ್ಯಾಡ್ ಫೇಸ್ ಅದು ಅಳ್ತಾ ಇರೋದನ್ನ ಹಾಕೊಂಡ್ಬಂದಿದ್ದಾಳೆ. Why? Because you're angry at me. You're always happy with money. Haha. ನಾನಂತೂ ಒಂದು ಸ್ವಲ್ಪ ಹೊತ್ತು ನೋಡಿದೆ, ಆಮೇಲೆ ಏನಾರು ಮಾಡ್ಕೊ ಅಂತ ಬಿಟ್ಟೆ. ಒಂದಿಷ್ಟು ಪೇಂಟ್ನ, ಸ್ಕೆಚ್ ಪೆನ್ಸ್ನ, ಬುಕ್ನ ಏನಾದರೂ ಕೊಡ್ತೀವಿ. ಬಟ್ ಅವ್ರಿಗೆ ಅದೆಲ್ಲ ಸಾಲೋದಿಲ್ಲ. ಒಂದು ಸ್ವಲ್ಪ ಹೊತ್ತಿಗೆ ಬೋರ್ ಆಗಿಬಿಡ್ತಾರೆ. ನೆಕ್ಸ್ಟ್ ಏನು ಅನ್ನೋ ಥರ ಅವ್ರಿಗೆ. ಸೊ ಹಾಗಾಗಿ ಏನೋ ಟ್ಯಾಬಲ್ಲಿ ಏನೋ ನೋಡ್ತಾ ಇದ್ದಾಳೆ. ಅದ್ರ ನೋಡಿ ಅವಳು ಕಂಫರ್ಟ್ ಹೇಗೆ ಮಾಡ್ಕೋತಾ ಇದ್ದಾಳೆ. ಆ ಚೇರ್ ತಂದು ಆ ಚೇರ್ ಮೇಲೆ ಕುತ್ಕೊಂಡು ಆಮೇಲೆ ಅದ್ರ ಮೇಲೆ ಪಿಲ್ಲೋ ಇಟ್ಕೊಂಡು ಈ ಥರ ಟ್ಯಾಬ್ನ ಕೂರಿಸ್ಕೊಂಡು ನೋಡ್ತಾ ಇರೋವಂಥದ್ದು. ಓ ಮೈ ಗಾಡ್. ನನಗೆ ನಗಬೇಕೋ, ಸಿಟ್ ಮಾಡ್ಕೋಬೇಕೋ, ಅವಳಿಗೆ ಬೈಬೇಕೋ ಏನಂತಲೇ ಗೊತ್ತಾಗೋದಿಲ್ಲ. ಸೊ ಆಮೇಲೆ ಊಟ ಕೊಟ್ಟರೆ ಮಧ್ಯಾಹ್ನದ ಊಟನ ನಾನು ಎಲ್ಲಿದ್ದೀನೋ ಅಲ್ಲಿಗೆ ಬಂದು ಈ ಥರ ಕುತ್ಕೊಂಡು ನೋಡ್ಕೊಂಡು ಆರಾಮಾಗಿ ಚಿಲ್ಲಾಗಿ ಊಟ ಮಾಡ್ತಾ ಇದ್ದಾಳೆ. ಸೀರಿಯಸ್ಲಿ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ ನನಗೆ. ಅಷ್ಟೊತ್ತು ನೋಡ್ಕೊಂಡ್ಲಲ್ಲ ಹಾಡು, ಆ ಡಾನ್ಸ್ ಹೆಂಗೆ ಮಾಡುತ್ತೆ ಅಂತ. ಸೊ ಈಗ ಅವಳೇನು ಮಾಡ್ತಾ ಇದ್ದಾಳೆ, ಅದೇ ಊಟ ಎಲ್ಲ ಆದಮೇಲೆ ಸೈಡಿಗಿಟ್ಟು ಅದು ಹೇಗೆ ಡ್ಯಾನ್ಸ್ ಮಾಡುತ್ತಾ ಹಾಗೆ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಾನು ಅವಳು ನೋಡಿಕೊಂಡೆ ದಿನ ಕಳಿಯೋ ಥರ ಆಗೋಗ್ಬಿಡ್ತೆ. ಅವಳು ಏನು ಮಾಡ್ತಾಳೆ, ಅವಳು ಹೆಂಗೆ ಆಡ್ತಾಳೆ. ಈ ಸಣ್ಣ ವಯಸ್ಸು ಮತ್ತೆ ಬರಲ್ಲ ಅಲ್ವಾ. ನಾವೇನು ಬೇಕು ಅಂದ್ರೂ ಸಿಗುತ್ತೆ, ಈ ಟೈಮ್ ಒಂದು ಸಿಗೋದಿಲ್ಲ. ಹೋಗ್ತಾ ಇದ್ರೆ ಹೋಗ್ತಾನೇ ಇರುತ್ತೆ. ಸೊ ಮಕ್ಕಳು ಬೆಳೆಯೋದನ್ನು ನೋಡಿಕೊಂಡು ಖುಷಿ ಪಡಬೇಕಷ್ಟೇ. ಕೆಲವೊಂದು ಸತಿ ಬೇಜಾರಾಗುತ್ತೆ, ಕೆಲವೊಂದು ಸತಿ ಸಿಟ್ಟು ಬರುತ್ತೆ. ಬಟ್ ಆಮೇಲೆ ನಾನು ಈ ಥರ ಚಿಕ್ಕ ಚಿಕ್ಕ ಮೂಮೆಂಟ್ಸ್ಗಳನ್ನು ಯಾಕೆ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತಂದರೆ, ಇದೊಂದೇ ನಮಗೆ ರೀಕಾಲ್ ಮಾಡ್ಕೊಳ್ಳೋಕ್ಕೆ, ಹೀಗೆ ಮಾಡ್ತಿದ್ಲು, ಹೀಗೆ ಇದ್ದರು ನಮ್ಮ ಮಕ್ಕಳು ಅಂತ ನೋಡ್ಕೊಳ್ಳೋಕ್ಕೆ ಇದೊಂದೇ ಆಗೋದು. ವಿಡಿಯೋ ಮಾಡ್ಕೊಳ್ಳೋದು, ಫೋಟೋ ತಕ್ಕೊಳ್ಳೋದು. ಅದು ಬಿಟ್ಟರೆ ನಮಗೆ ಎಷ್ಟು ದಿನ ಅಂತ ಈ ಥರ ನೆನ್ಪಿಟ್ಕೋಬೋದು. ಒಂದೇನೋ ಸ್ಪೆಷಲ್ ಮೊಮೆಂಟ್ಸ್ಗಳನ್ನು ನೆನ್ಪಿಟ್ಕೋಬೋದು. ಬಟ್ ಈ ಥರ ಪುಟ್ಟಾಣಿ ಮೊಮೆಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸರಿ ಏನು ಮಾಡ್ತಾಳೋ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ತಾಯಿರ್ತೀನಿ, ಅದನ್ನು ಎಂಜಾಯ್ ಮಾಡ್ತಾಯಿರ್ತೀನಿ. ಹಾಗೆ ನಮ್ಮ ಪೇರೆಂಟ್ಸ್ ಎಂಜಾಯ್ ಮಾಡ್ತಿರ್ತಾರೆ, ನನ್ನ ಹಸ್ಬೆಂಡ್ ಪೇರೆಂಟ್ಸ್ ಎಂಜಾಯ್ ಮಾಡ್ತಾರೆ ಇದನ್ನೆಲ್ಲ. ಸೊ ಹಾಗಾಗಿ ಅವ್ರಿಗೂ ಕಳಿಸ್ತಿರ್ತೀನಿ. ಹಳ ಫೇಸ್ ಇದೆ ಪಪ್ಪಂದು. ಲವ್ ಯು. No, there's a crying face now. Innocent. ಯಾಕೆ ಅಳಿಸ್ತಾ ಇದೆಯಾ ಪಪ್ಪನ್ನ? He's crying. Why? I don't know. You don't know? ಅದನ್ನು ಅವ್ರ ಪಪ್ಪಂಗೂ ಹಾಕಿ ಟ್ರಯಲ್ ಮಾಡ್ತಾ ಇದ್ದಾಳೆ. ಒಂದು ಕಡೆ ಅಳೋ ಮುಖ, ಇನ್ನೊಂದು ಕಡೆ ಏನೋ ಸಪ್ಪೆ ಮುಖ, ಈ ಥರ ಏನೋ ಡಿಫ್ರೆಂಟ್ ಸ್ಮೈಲಿಗಳನ್ನು ಬರೆದ್ಬಿಟ್ಟು ಅವ್ರ ಪಪ್ಪಂಗೆ ಟ್ರಯಲ್ ಮಾಡ್ತಾ ಇದ್ದಾಳೆ. Now pretend you're mad at mommy. We need to do some ಸ್ಮೈಲಿ ಫೇಸ್ ಇಲ್ವಾ ಪಪ್ಪಂಗೆ? No. Act mad, Papa. Oh. Just wait. Now pretend
at mommy. Just I'm laughing. Oh my gosh, ಈ ಲಾಫಿಂಗ್ ಕೇಳಕ್ ಆಗ್ತಾ ಇಲ್ಲ ನನಗೆ. ಐ ಕಾಂಟ್. ಸರಿ ಬೇಡ ತೆಗಿಯಮ್ಮ, ನನಗೆ ನಗದೆ ಕೇಳಕ್ ಆಗ್ತಾ ಇಲ್ಲ ನನಗೆ, ಪ್ಲೀಸ್. ಓ ಮೈ ಗಾಡ್, ನೋ ವೇ. ಅಯ್ಯೋ ದೇವ್ರೆ, ಇಷ್ಟೊಂದು ಹಿಂಸೆ ಕೊಟ್ಬಿಟ್ರೆ ಹೆಂಗೆ? ಸರಿ ಅಪ್ಪೆ, ನಾನು ನಿಜ ಹೇಳ್ತಾ ಇರೋದು. ನೋಡಿದ್ರಲ್ಲ, ಚರಿಯ ತುಂಟಾಟಗಳು ಎಷ್ಟೆಲ್ಲ ಈ ಥರನೇ ನಡೀತಾನೆ ಇರ್ತವೆ ದಿನ ಪೂರ್ತಿ ಮನೆಯಲ್ಲಿ. ಆ್ಯಂಡ್ ಇಲ್ಲಿ ನಾನು ಮತ್ತು ಚರಿ ಚೆನ್ನಾಗಿ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಇಸ್ಕಾನಿಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ, ಯೂಸ್ಟನಲ್ಲಿ ಇಸ್ಕಾನ್ ಟೆಂಪಲ್ ಇದೆ, ಶ್ರೀಕೃಷ್ಣನ ದೇವಸ್ಥಾನ. ಸೊ ಇಲ್ಲಿ ಏನಿದೆ ಅಂತಂದರೆ 10ನೇ ವರ್ಷದ ವಾರ್ಷಿಕೋತ್ಸವ. ಅಂದರೆ ಇಲ್ಲಿ ಈ ದೇವಸ್ಥಾನನ ಕಟ್ಬಿಟ್ಟು 10 ವರ್ಷ ಆಗಿದೆ. ಸೊ ಹಾಗಾಗಿ ಇಲ್ಲಿ ಉತ್ಸವ ಅಂದರೆ ನೌಕಾಯಾನ ಇತ್ತು. ನೌಕಾಯಾನ ಅಂತಂದರೆ ಈ ದೇವರ ಮೂರ್ತಿನ ತಗೊಂಡು ಒಂದು ಹಂಸ, ತೆಪ್ಪ ಅಲ್ಲ ಅದು, ಹಂಸ ಥರ ಡೆಕೋರೇಷನ್ ಮಾಡಿ ಅದ್ರ ಮೇಲೆ ಕೂರಿಸಿ ಆ ನೀರೊಳಗೆ ಹೂವೆಲ್ಲ ಹಾಕಿ ತೇಲು ಬಿಡುವಂಥದ್ದು ನಿಮಗೆ ತೋರಿಸ್ತೀನಿ. ಭಾಳ ಸುಂದರವಾಗಿದೆ, ಏನು ಮನಮೋಹಕ ಅಂತ ಹೇಳ್ಬೋದು ಅದನ್ನು ನೋಡೋಕ್ಕೆ. ನಂಗೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ. ನಾವು ಸುಮ್ಮನೆ ನೋಡೋಣ, ನನಗೇನೋ ಅದು ಚೆನ್ನಾಗಿ ಅನಿಸ್ತಿತ್ತು. ನೌಕಾಯಾನ ಏನಿರ್ಬೋದು, ಯಾವ ಥರ ಮಾಡಿರ್ಬೋದು, ಯಾಕೆಂತಂದರೆ ಈ ಪುಷ್ಕರಣಿ ಎಲ್ಲ ಇರುತ್ತಲ್ವಾ ಇಂಡಿಯಾದಲ್ಲಾದರೆ. ಸೊ ಇಲ್ಲಿ ಆ ಥರ ಆಪ್ಷನ್ ಇಲ್ಲ. ಬಟ್ ಯಾವ ಥರ ಮಾಡ್ತಾರೆ, ನಾನು ತೆಪ್ಪೋತ್ಸವ ಅದೆಲ್ಲ ನೋಡಿದ್ವಿ, ಬಟ್ ಇಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನಂಗೆ ಗೊತ್ತಿರಲ್ಲ. ನೋಡಬಹುದು ಎಲ್ಲ ಗಿಡಗಳಿಗೂ ಲೈಟ್ಸ್ ಹಾಕ್ಬಿಟ್ಟು ಹೊರಗಡೆ ಎಲ್ಲ ಈಗ ಲೈಟ್ಸ್ಗಳ ತೋರಣನ ಹಾಕಿ ಒಂದು ದೊಡ್ಡದಾದಂಥ ಒಂದು ಸ್ವಿಮ್ಮಿಂಗ್ ಪೂಲ್ನ ಅದನ್ನು ಗಾಳಿ ತುಂಬಿಸಿರೋ ಅಂಥದ್ದು, ಅದರಲ್ಲೆಲ್ಲ ಗಾಳಿ ತುಂಬಿಸ್ಬಿಟ್ಟು ನೀರು ಹಾಕಿ ಅದಕ್ಕೆ ಹೂವಿನ ಅಲಂಕಾರನ ಮಾಡ್ತಾ ಇದ್ದಾರೆ. ಅದು ಅಂದರೆ ಆ ನೀರು ಪೂರ್ತಿ ಹೂವಿನಲ್ಲೇ ತುಂಬಿಸ್ತಾ ಇದ್ದಾರೆ. ಓ ಮೈ ಗಾಡ್, ಎಷ್ಟು ಸುಮಧುರವಾದ ಸುವಾಸನೆ ಇತ್ತು ಗೊತ್ತಾ. ಅದ್ರ ಹತ್ರ ಹೋದರೆ ಘಮ ಘಮ ಅನ್ಸಿತ್ತು. ಎಷ್ಟು ವೆರೈಟೀಸ್ ಆಫ್ ಹೂಗಳು ಹಾಕಿದ್ರು ನಂಗೆ ನಿಜ ಗೊತ್ತಿಲ್ಲ, ಅಷ್ಟು ಹೂಗಳ ರಾಶಿ ಇತ್ತು. ಹಾಕ್ತಾನೇ ಇದ್ರು ಅಲ್ಲಿ ಜನ. ಆ್ಯಂಡ್ ಎಷ್ಟು ಒಳ್ಳೆ ಸಮಾಧಾನದ ಜನಗಳು ಇದ್ರು ಅಲ್ಲಿ. ನಾವು ನೋಡಿದ್ವಿ, ನಮ್ಮ ಕೈಯಲ್ಲೂ ಹೂ ಕೊಟ್ಟರು, ಹಾಕ್ರಿ ಅಂತ ಹೇಳ್ಬಿಟ್ಟು. ಇದು ಎಷ್ಟು ದೊಡ್ಡದಾದಂತಹ ಪೂಲ್ನ ಹೂಗಳಿಂದ ತುಂಬಿಸ್ಬೇಕಂದ್ರೆ ಎಷ್ಟು ಹೂ ಬೇಕಾಗ್ಬೋದು ನೀವೇ ಥಿಂಕ್ ಮಾಡಿ. ಅಷ್ಟು ಹೂಗಳನ್ನು ಹಾಕ್ತಾ ಇದ್ರು. ಹೊರಗಡೆ ಈ ಥರ ನಡೀತಾ ಇತ್ತು. ಒಳಗಡೆ ಏನಾಗ್ತಾ ಇತ್ತು ಅಂತಂದರೆ ಕೀರ್ತನ ಭಜನೆಗಳು ಮಾಡೋವಂಥದ್ದು, ಆಮೇಲೆ ದೇವರ ಆರತಿ, ಮಂಗಳಾರತಿ, ಸೊ ಇದೆಲ್ಲ ನಡೀತಾ ಇತ್ತು. ಸೊ ನಾವು ಅದನ್ನು ಹೊರಗಡೆ ಹಾಗೆ ಒಂದು ರೌಂಡ್ ಸುತ್ತಾಕೊಂಡು ಒಳಗಡೆ ಹೋದ್ವಿ. ತುಂಬಾ ಚೆನ್ನಾಗಿದೆ ಇಸ್ಕಾನ್ ಟೆಂಪಲ್. ಆ್ಯಕ್ಚುಲಿ ಹ್ಯೂಸ್ಟನಲ್ಲಿ ಇದ್ದು ಯಾರಾದರೂ ಹೋಗಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆದಂತಹ ಈ ದೇವಸ್ಥಾನ ಮಂದಿರ ನೋಡ್ತಾ ಇರ್ಬೋದು. ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಏನು ಉತ್ಸವ ಏನಿದೆ, ವಾರ್ಷಿಕೋತ್ಸವ ಏನಿದೆ, 2 ದಿನ ನಡೀತು. ಒಂದು ಶನಿವಾರ ಹಾಗೆ ಭಾನುವಾರ, 2 ದಿನ. ಸುಮಾರು ಜನ ಬಂದಿದ್ರು ಇಲ್ಲಿ. ಅವರೇ ಅಂದರೆ ವಾಲಂಟಿಯರಿಯಾಗಿ ಅವರೇ ಕೆಲಸನ ವಹಿಸ್ಕೊಂಡು ಅವರೇ ಮಾಡ್ತಾ ಇರ್ತಾರೆ ಜನಗಳು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರೆ ಅಂತೆ. ಇದೆಲ್ಲ ಯಾರು ಅವರು ಹೈಯರ್ ಮಾಡಿರಲ್ಲ ಅಂತೆ, ಎಲ್ಲ ಅವರೇ ಜನಗಳೇ ಅವ್ರ ಓನ್ ಇಂಟ್ರೆಸ್ಟಿಂದನೇ ಮಾಡಿರ್ತಾರೆ. ಈ ಒಂದು ಹಂಸನ ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ ಹೂವಿಂದ. ಹಾಗೆ ಆ ಮಂಟಪ ನೋಡ್ಬೋದು, ಹೂವಿನ ಮಂಟಪ, ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನಾನು ಈ ಒಂದು ನೌಕಾಯಾನ ನೋಡಬೇಕು ಅಂತ ಆಸೆ ಪಟ್ಟು ಬಂದಿದ್ದೆ, ಯಾವ ಥರ ಇರುತ್ತೆ ಅಂತ. ಬಟ್ ನೋಡಿದ ಮೇಲೆ ಅದೊಂಥರ ಕಂಪ್ಲೀಟ್ ತೃಪ್ತಿ ಅಂತ ಹೇಳ್ಬೋದು, ಆ ಥರ ಆಯಿತು. ಸೊ ನೋಡಿ, ಕೃಷ್ಣನ ಉತ್ಸವ ಮೂರ್ತಿ, ಕೃಷ್ಣ ಮತ್ತು ರಾಧೆ ಉತ್ಸವ ಮೂರ್ತಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನನಗಂತೂ ನೋಡಿ ಒಂಥರ ವಾವ್ ಅಂತ ಅನ್ನಿಸ್ತು. ಆ ನೀರು, ಆ ಸುಮಧುರವಾದಂಥ ಏನೋ ವಾದ್ಯಗಳು ನುಡಿಸ್ತಾ ಇದ್ರು. ಹಾಗೆ ಸುವಾಸನೆ, ಆ ಕೃಷ್ಣನ ಒಂದು ನೀರ್ ಮೇಲೆ ತೇಲ್ತಾ ಇರೋವಂಥದ್ದು, ಆ
ಆ ಸೂರ್ಯನ ಕಿರಣಗಳು ಭಾಳ ಚೆನ್ನಾಗಿತ್ತು. ನಾನು ನನ್ನ ಹಸ್ಬೆಂಡು ಚರಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿ ಸುತ್ತ ನಿಂತಿರೋ ಜನಗಳೆಲ್ಲರೂ ಭಜನೆ ಮಾಡ್ತಾಯಿದ್ರು, ಕೀರ್ತನೆ ಹಾಡು ಹೇಳ್ತಾಯಿದ್ರು, ಮಂಗಳಾರತಿ ಮಾಡ್ತಾಯಿದ್ರು, ಹೂಗಳನ್ನು ದೇವರ ಮೇಲೆ ಹಾಕ್ತಾಯಿದ್ರು. ನೋಡ್ಬೋದು ಎಷ್ಟೆಲ್ಲ ಜನ ನಿಂತ್ಕೊಂಡಿದ್ದಾರೆ ಅಂತ. ನಿಜವಾಗ್ಲೂ ತುಂಬ ತುಂಬಾ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು ಇದು ನೋಡಿ. ಹಾಗೆ ನನಗೆ ಒಂದು ಹೂ ಸಿಕ್ತು ಪ್ರಸಾದ. ಸೊ ಅದನ್ನು ಇಟ್ಕೊಂಡು ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿ ನೋಡ್ಬೋದು ಚೆರಿ ಕಾಣಿಸ್ತಾ ಇದ್ದಾಳೆ. ಚರಿಕಾಯಲ್ಲೂ ಹೂ ಕೊಟ್ಟಿದ್ವಿ, ಸೊ ಅವಳು ಕೂಡ ಹಾಕಿದ್ಲು ಇಲ್ಲಿ. ಸೊ ತುಂಬಾ ಹತ್ತಿರದಿಂದ ಯಾರಿಗೂ ಹಿಂಗೆ ತಾರತಮ್ಯ ಭೇದ ಭಾವ ಏನೂ ಇರಲಿಲ್ಲ. ಎಲ್ಲರೂ ಒಂದೇ ಸಮಾನ ನೋಡ್ತಾ ಇದ್ರು. ಎಸ್, ಈ ಥರ ಔಟ್ಡೋರ್ ಇಲ್ಲೇ ಕುತ್ಕೊಂಡು ಹಾಡು ಹೇಳುವಂಥದ್ದು, ಭಜನೆ ಮಾಡುವಂಥದ್ದು, ಇಲ್ಲೇ ಚೇರ್ ಹಾಕಿದ್ರು. ಸೊ ಎಲ್ಲರೂ ಕುತ್ಕೊಂಡು ನೋಡ್ತಾ ಇದ್ರು. ವಯಸ್ಸಾದ್ರೆ ಜಾಸ್ತಿ ನಿಲ್ಲಕ್ಕಾಗಲಿಲ್ಲ ಅನ್ನೋರಿಗೆಲ್ಲ ಈ ಥರ ಚೇರ್ಗಳನ್ನು ಹಾಕಿದ್ರು. ವಾವ್, ಸೂಪರ್ ಅಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಮಕ್ಕಳಿಗೆ ಆಡೋಕ್ಕೆ ಅಂತಲೇ ಅಲ್ಲಿ ಪಾರ್ಕ್ ಕೂಡ ಇದೆ, ಅಲ್ಲಿ ಮಕ್ಕಳು ಆಡ್ತಾ ಇದ್ರು. ಆ್ಯಂಡ್ ನೋಡ್ಬೋದು ಎಷ್ಟೆಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಒಂಥರ ಔಟ್ಡೋರ್ ಮದುವೆ ಆದಂಗೆ ಆಯಿತು. ಒಂಥರ ಔಟ್ಡೋರ್ ಏನೋ ಫಂಕ್ಷನ್ ಮಾಡ್ತಾರಲ್ಲ ಆ ಥರ ತುಂಬ ಚೆನ್ನಾಗಿತ್ತು ಅದು. ಸೊ ಇಲ್ಲೆಲ್ಲ ಈ ಥರ ಹಾಸ್ಕೊಂಡು ಭಜನೆ ಕೀರ್ತನೆಗಳು ಹೇಳೋವಂಥದ್ದೆಲ್ಲ ಮಾಡಿದ್ರು. ಹೆಣ್ಮಕ್ಳೆಲ್ಲ ಲಂಗ ಬ್ಲೌಸು, ಲಂಗ ದಾವಣಿ ಥರ ಈ ಗೋಪಿಕಾಸ್ತ್ರೀ ಥರ ರೆಡಿಯಾಗಿ ಬಂದಿದ್ರು. ತುಂಬಾ ಚೆನ್ನಾಗಿತ್ತು ಮಾತ್ರ ಓವರ್ ಆಲ್. ಹಾಗೆ ಊಟ ಬಂದ್ಬಿಟ್ಟು ಸಮೋಸ, ಸ್ವೀಟ್ ಚಟ್ನಿ, ಪೂರಿ, ಜಾಮೂನ್, ಪನ್ನೀರ್ ಮಸಾಲ, ಗೀ ರೈಸ್ ಮತ್ತು ಇನ್ನೊಂದಿಷ್ಟು ಐಟಮ್ಸ್ಗಳಿದ್ವು. ಸೊ ಊಟನೂ ತುಂಬಾ ಚೆನ್ನಾಗಿತ್ತು. ಅದು ವಾಲಂಟರಿಯಾಗಿ ಜನಗಳೇ ಮಾಡಿರೋ ಅಂಥದ್ದು. ಆ್ಯಂಡ್ ಓವರ್ ಆಲ್ ಲುಕ್ಕು ಈ ಥರ ಕಾಣಿಸ್ತಾ ಇದೆ ಹೊರಗಡೆಯಿಂದ. ಶನಿವಾರ ಮುಗೀತು. ಈ ಥರ ಎಂಜಾಯ್ ಮಾಡಿದ್ವಿ ನಾವು. ಒಂದು ಒಳ್ಳೆ ಡಿವೋಷನಲ್ ಸ್ಪಿರಿಚುವಲ್ ಅಂತಲೇ ಹೇಳ್ಬೋದು. ಸರ ಫನ್ನಾಗೂ ಚೆನ್ನಾಗಿತ್ತು. ಸೊ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಇವಾಗ ನೆಕ್ಸ್ಟ್ ಡೇ. ಸೊ 2ನೇ ದಿನಾನು ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಸರಿ, ಆಲ್ರೆಡಿ ಮಲ್ಕೊಂಡಿದ್ದಾಳೆ. ಆ್ಯಂಡ್ ನಾನು ಇವತ್ತು ಇಳ್ಕಲ್ ಸೀರೆನ ಉಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಈ ಗೋಪಿಕಾಸ್ತ್ರೀಯರು ಹಾಕೋಸಾರಲ್ಲ, ಲಂಗ ದಾವಣಿ ಆ ಥರ ಹಾಕೋಬೇಕಂತ ತುಂಬ ಆಸೆ ಆಗಿತ್ತು. ಹಾಕ್ಕೊಂಡಿದ್ದೆ. ಆಮೇಲೆ ಅನಿಸ್ತು ನಾನೇ ಸ್ವಲ್ಪ ಜಾಸ್ತಿ ಅದು ಓವರಾಗಿ ರೆಡಿ ಆಗ್ಬಿಟ್ರೆ ಚೆನ್ನಾಗಿ ಅನ್ಸಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಬಿಚ್ಚಿ ಸೀರೆನ ಉಟ್ಕೊಂಡಿದ್ದೀನಿ. ಏನಂತಂದ್ರೆ ಕೃಷ್ಣ ಇಲ್ಲೇ ಕೂತೀನಿ. ಇವಾಗ ಟೈಮ್ ಬಂದು 5:30. ಸೊ 7 ಗಂಟೆಗೆ ಇವತ್ತೆಲ್ಲ ಪ್ರಸಾದ ಸ್ಟಾರ್ಟ್ ಆಗುತ್ತೆ. ಇವತ್ತು ಜಾಸ್ತಿ ಅಂದರೆ ಈವೆಂಟ್ಸ್ಗಳಂದರೆ ಕೀರ್ತನೆ ಮತ್ತೇನ್ರಿ ಭಾಷಣ, ಹಿಸ್ಟ್ರಿ ಟೆಂಪಲ್, ಇಸ್ಕಾನ್ ಟೆಂಪಲ್ದು ಹಿಸ್ಟ್ರಿನ ಹೇಳ್ತಾರೆ. ಆಮೇಲೆ ಅಷ್ಟೇ, ಮಂಗಳಾರತಿ ಮಹಾರತಿ ಮಾಡ್ತಾರೆ. ಪ್ರಸಾದ ಇರುತ್ತೆ ಅಷ್ಟೇ ಇರುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿ ಹೋದಾಗ ಒಂದಿಷ್ಟು ಜನ ಹೇಳ್ತಾ ಇದ್ರು ಏನಂತಂದ್ರೆ ಎಷ್ಟು ಜನ ಈ ಟೆಂಪಲ್ಗೆ ದಾನ ಮಾಡಿದ್ದಾರೆ, ಎಷ್ಟು ಕೋಟಿಗಟ್ಟಲೆ ದಾನ ಮಾಡಿದ್ದಾರೆ. ಹಾಗೆ ಇಂಜಿನಿಯರ್ಗಳಾಗಿರ್ಬೋದು, ಆರ್ಕಿಟೆಕ್ಟ್ಗಳಾಗಿರ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳಾಗಿರ್ಬೋದು, ಯಾರು ಅಷ್ಟು ಕೆಲವೊಬ್ರು ದುಡ್ಡು ತೊಗೊಂಡೇ ಆ ಸರ್ವಿಸ್ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಅವರು ಅಪ್ರಿಷಿಯೇಟ್ ಮಾಡಿಬಿಟ್ಟು ಅವರಿಗೆ ಒಂದು ಗಿಫ್ಟ್ ಅಂತ ಹೇಳಿ ಸನ್ಮಾನ ಮಾಡಿ ಕೊಡ್ತಾ ಇದ್ರು. ಹಾಗೆ ಈ ಏನು ರಾಧಾಕೃಷ್ಣಂದು ಇವತ್ತು ಬೇರೆ ಥರ ಡೆಕೋರೇಷನ್ ಇದೆ. ಹಾಗೆ ಅವರು ಬಟ್ಟೆ ಏನು ಹಾಕಿದಾರಲ್ಲ ಅದು ಪೂರ್ತಿ ಡ್ರೈ ಫ್ರೂಟ್ಸಿಂದ ಮಾಡಿರುವಂತಹ ಬಟ್ಟೆ, ಭಕ್ತಾದಿಗಳೇ ಮಾಡಿರುವಂಥ ಒಂದು ಅಲಂಕಾರ ಬಟ್ಟೆ ಮೇಲಿಂದು. ತುಂಬಾ ಯೂನಿಕ್ ಆಗಿ ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲಿ ಅದೇ ಹೇಳ್ತಾ ಇದ್ನಲ್ಲ ಹೇಗೆ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಮಾರ್ಬಲ್ ಯಾರೋ ಕೊಡಿಸಿದ್ರು, ಇದು ಯಾರು ಕೊಡಿಸಿದ್ರು, ವುಡ್ ಯಾರು ಕೊಡಿಸಿದ್ರು. ಯಾಕೆಂತಂದರೆ ಒಂದಷ್ಟು ದೊಡ್ಡ ದೇವಸ್ಥಾನ ಆಗಬೇಕಂತಂದರೆ ಎಷ್ಟೋ ಜನಗಳ ದಾನಿಗಳದ್ದು ಒಂದು ಇದು ಇರುತ್ತೆ, ಡೊನೇಷನ್ ಇರುತ್ತೆ. ಸೊ ಅವತ್ತಿನ ದಿನದ್ದು ಪ್ರಸಾದನ ಬೇಗನೆ ಕೊಟ್ಟರು. ಸೊ ಪ್ರಸಾದ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು. ಅವ್ರ ಜೊತೆ ಆರಾಮಾಗಿ
ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಅವತ್ತಿನ ದಿನ. ಸೊ ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೆ ನಮಸ್ಕಾರ, ಬಾಯ್.